ಓಕೆ ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಚರ್ಚೆ ಮಾಡೋದು ದ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಮೆಥಡ್. ಸೊ ಹಂಗಾರ ಬಯೋಡೈವರ್ಸಿಟಿನ ನಾವು ಕನ್ಸರ್ವೇಷನ್ ಮಾಡುವುದರಿಂದ ಅಳಿವಿನ ಅಂಚಿನಲ್ಲಿ ಇದ್ದಂತ ಸಸ್ಯಗಳು, ಪ್ರಾಣಿಗಳು, ಸೊ ಅದನ್ನು ನಾವು ಈಸಿಯಾಗಿ ಪ್ರೊಟೆಕ್ಟ್ ಮಾಡಬಹುದು. ಸೊ ಯಾಕಂದ್ರ ಅದು ಪ್ಲಾಂಟ್ ಆಗಿರ್ಬೋದು, ಎನಿಮಲ್ ಆಗಿರ್ಬೋದು, ಎಂಡೇಂಜರ್ಡ್ ಆಯ್ತು ಅಂದ್ರೆ ಇನ್ ಫ್ಯೂಚರ್ ಅಲ್ಲಿ ಸೊ ಅದರಿಂದ ಸಿಗುವಂತ ಬೆನಿಫಿಟ್ಸ್ ನಮ್ಗೆ ಸಿಗುದಿಲ್ಲ. ಸೊ ಬಿಕಾಸ್ ಆಫ್ ದಿಸ್ ರೀಸನ್ ಸೊ ವಿ ಕ್ಯಾನ್ ಕನ್ಸರ್ವ್ ದ ಎಂಡೇಂಜರ್ಡ್ ಪ್ಲಾಂಟ್ಸ್ ಅಂಡ್ ದ ಎಂಡೇಂಜರ್ಡ್ ಎನಿಮಲ್ಸ್. The methods of the biodiversity conservation. So the first one is in situ conservation. So the first one is in situ conservation. So hangara, what is the meaning of the in situ conservation? Yenappa in situ conservation andra the conservation of the animal in their natural habitat only. So adanne in situ conservation anta kariತೀವಿ. So the meaning of the in situ conservation is the conservation of the animals in their natural habitat. So ಆ animals ಗೆ ಗೊತ್ತಿರುವುದಿಲ್ಲ. So the animals are under protection ಅಂತ ಹೇಳಿ means ಅದರದೇ ಆದಂತ ನ್ಯಾಚುರಲ್ ಹ್ಯಾಬಿಟ್ಯಾಟ್ ಅಂದ್ರೆ ಸೊ ಫಾರೆಸ್ಟ್ ಏರಿಯಾ. ಸೊ ಅವು ಎಲ್ಲಿ ಫಾರೆಸ್ಟ್ ಏರಿಯಾದಾಗ ಇರ್ತಾವ ಅದೇ ಏರಿಯಾದಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ದವ್ರು ಏನ್ ಮಾಡ್ತಾರ ಅದನ್ನ ಪ್ರೊಟೆಕ್ಷನ್ ಕೊಡ್ತಾರ. ಸೊ ಆ ಎನಿಮಲ್ಸ್ ಈಸಿಯಾಗಿ ಅದು ಸರ್ವೈವ್ ಆಗ್ಬೋದು, ಅಡ್ಡಾಡ್ಬೋದು, ಮಾಡ್ಬೋದು. ಬಟ್ ಆ ಮೆಥಡ್ ಅನ್ನ ಏನಂತ ಕರಿತೀವಿ ಅಂದ್ರೆ ಇನ್ ಸಿಟು ಕನ್ಸರ್ವೇಷನ್. ಸೊ ವಾಟ್ ಇಸ್ ದ ಇನ್ ಸಿಟು ಕನ್ಸರ್ವೇಷನ್? ದ ಕನ್ಸರ್ವೇಷನ್ ಆಫ್ ದ ಎನಿಮಲ್ಸ್ ಇನ್ ದೇರ್ ನ್ಯಾಚುರಲ್ ಹ್ಯಾಬಿಟ್ಯಾಟ್ ಓನ್ಲಿ. ಸೊ ಅದನ್ನೇ ಇನ್ ಸಿಟು ಕನ್ಸರ್ವೇಷನ್ ಅಂತ ಕರಿತೀವಿ. ಹಂಗಾರ ದ ಎಕ್ಸಾಂಪಲ್, ಸೊ ಇಲ್ಲಿ ನೋಡ್ರಿ ಕರ್ನಾಟಕ ಸಿಇಟಿ ಅಂಡ್ ನೀಟ್ ಎಕ್ಸಾಮ್ ಅಲ್ಲಿ ಎಕ್ಸಾಂಪಲ್ಸ್ ಅನ್ನ ಕೇಳ್ತಾರ. ಸೊ ದ ಎಕ್ಸಾಂಪಲ್ ಸೊ ಕೊಟ್ಟಿರ್ತಾರ ಅದು ಇನ್ ಸಿಟು ಕನ್ಸರ್ವೇಷನ್ ಅಲ್ಲೇ ಬರುತ್ತೆ ಅಥವಾ ಎಕ್ಸ್ ಸಿಟು ಕನ್ಸರ್ವೇಷನ್ ಅಲ್ಲಿ ಬರುತ್ತೆ ಅಂತ ಕೇಳ್ತಾರೆ. ಸೊ ದ ಬಯೋಡೈವರ್ಸಿಟಿ hotspot. So the example is biodiversity hotspots. So totally 34, totally in the world 34 biodiversity hotspot adava. Second one is biosphere reservoir. Biosphere reservoir or reserve. Biosphere reserve ಅಂತ ಕರಿತೀವಿ. Totally 14. National park. So in India, national park. So national park. So ಎಷ್ಟಪ್ಪ ಅಂತಂದ್ರೆ 90. So 90 national park. Wildlife sanctuaries. Wildlife sanctuaries. So the wildlife sanctuaries, so 448. So hangara the examples for the in situ conservation. So the first one is biodiversity hotspot, biosphere reserve, national park, and the wildlife sanctuaries. So national park totally 90. Hangara ಇಲ್ಲೇ ಬಯೋಡೈವರ್ಸಿಟಿಕಲ್ ಹಾಟ್ಸ್ಪಾಟ್ ಇನ್ ದಿ ವರ್ಲ್ಡ್ ಅಲ್ಲಿ 34 ಅದಾವ. ಇಂಡಿಯಾದಾಗ ಎಷ್ಟು ಅದಾವ? ಸೊ ದ ಟೋಟಲ್ ನಂಬರ್ ಆಫ್ ದ ಬಯೋಡೈವರ್ಸಿಟಿಕಲ್ ಹಾಟ್ಸ್ಪಾಟ್ ಪ್ರೆಸೆಂಟ್ ಇನ್ ಇಂಡಿಯಾ. ಸೊ ಇಲ್ಲ ಬರ್ಕೊಡ್ರಿ. ಸೊ ದ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಇನ್ ಇಂಡಿಯಾ. ಸೊ ಇಂಡಿಯಾದಾಗ ಬರುವಂತ ಬಯೋಡೈವರ್ಸಿಟಿಕಲ್ ಹಾಟ್ಸ್ಪಾಟ್. ಓಕೆ, ಸೊ ಟೋಟಲಿ 3 hotspots ಇನ್ ಇಂಡಿಯಾ. ಸೊ ಇಂಡಿಯಾದಾಗ ಇರುವಂತ 3 ಹಾಟ್ಸ್ಪಾಟ್ ಯಾವ್ಯಾವು? ಸೊ ಅದನ್ನ ನೋಡೋಣ. ಸೊ ಫಸ್ಟ್ ಇದನ್ನ ಜಸ್ಟ್ ಎಕ್ಸಾಂಪಲ್ಸ್ ಬರ್ಕೊಳ್ರಿ. ದ ಎಕ್ಸಾಂಪಲ್ ಫಾರ್ ದಿ ಇನ್ ಸಿಟು ಕನ್ಸರ್ವೇಷನ್. In situ conservation ಅಂದ್ರೆ ಏನು? The conservation of the animal in their natural habitat only is called in situ conservation. And the example for the in situ conservation
biodiversity hotspots, biosphere reserves, national parks, and the wildlife sanctuaries are the examples for the in situ conservation. Okay, so ಹಂಗಾರ ಈಗ ನಾವು ಬಯೋಡೈವರ್ಸಿಟಿಕಲ್ ಹಾಟ್ಸ್ಪಾಟ್ ಇನ್ ಇಂಡಿಯಾ ಬಗ್ಗೆ ನೋಡೋಣ. ಸೊ ಯಾವ್ಯಾವದಪ್ಪ ಬಯೋಡೈವರ್ಸಿಟಿಕಲ್ hotspots in India? So three hotspots in India. So the first one is Western Ghats and Sri Lanka. ನೋಡ್ರಿ, ಸೊ ಆಪ್ಷನ್ ಅಲ್ಲಿ ಇರುತ್ತೆ, CET ಎಕ್ಸಾಮ್ ಅಲ್ಲಿ ಕೊಡ್ತಾರೆ ವೆಸ್ಟರ್ನ್ ಘಾಟ್ಸ್ ಅಂಡ್ ಶ್ರೀಲಂಕಾ. ಸೆಕೆಂಡ್ ಒನ್ ಈಸ್ ಇಂಡೋ ಬರ್ಮಾ second biodiversity hotspot, and the third one is Himalaya. So totally there are three biodiversity hotspots present in India. So the Western Ghats and Sri Lanka ಸೇರಿ ಒಂದು biodiversity hotspot ಅಂತ ಕರೀತಾರ. Second one is the Indo-Burma region. Third one is the Himalaya. So exam ಅಲ್ಲಿ ಬರ್ತೈತೆ, ಆಪ್ಷನ್ಸ್ ಕೊಡ್ತಾರ, ಅದರಲ್ಲಿ ಯಾವುದು ಇಂಡಿಯಾದಾಗ ಇರುವಂತ ಬಯೋಡೈವರ್ಸಿಟಿಕಲ್ ಹಾಟ್ಸ್ಪಾಟ್ ಅಂತ ಕೇಳ್ತಾರ. ಸೊ ವಾಟ್ ಈಸ್ ದಿ ಮೀನಿಂಗ್ ಆಫ್ ದ ಹಾಟ್ಸ್ಪಾಟ್ ಅಂದ್ರೆ ಏನು? ಸೊ ದ ಪರ್ಟಿಕ್ಯುಲರ್ ಸ್ಪೀಸೀಸ್ ಅಲ್ಲೇ ಪ್ರೆಸೆಂಟ್ ಇರ್ತಾವ ಬಯೋಡೈವರ್ಸಿಟಿಕಲ್ ಹಾಟ್ಸ್ಪಾಟ್ ಅಂದ್ರೆ. ಓಕೆ, ಅಂಡ್ ದ ತ್ರೀ ಹಾಟ್ಸ್ಪಾಟ್ಸ್ ಇನ್ ಇಂಡಿಯಾ ಯಾವ್ಯಾವಪ್ಪ ಅಂದ್ರೆ ವೆಸ್ಟರ್ನ್ ಘಾಟ್ಸ್, ಶ್ರೀಲಂಕಾ, ಇಂಡೋ-ಬರ್ಮಾ, ಹಿಮಾಲಯನ್ ರೀಸನ್. ಸೊ ಎಕ್ಸಾಮ್ ಅಲ್ಲಿ ಇದನ್ನ ಕೇಳ್ತಾರ. ಸೊ ಟೋಟಲಿ ಇನ್ ದಿ ವರ್ಲ್ಡ್ ಅಲ್ಲಿ, ಸೊ ಆಗಲೇ ನಾವು ಚರ್ಚೆ ಮಾಡಿದೆ, ಇಂಡಿಯಾದಾಗ 3 ಅದಾವ, ವರ್ಲ್ಡ್ ಅಲ್ಲಿ ಇನ್ಕ್ಲೂಡಿಂಗ್ ಇಂಡಿಯಾ. ಸೊ ಟೋಟಲಿ ದ 34 ಬಯೋಡೈವರ್ಸಿಟಿಕಲ್ ಹಾಟ್ಸ್ಪಾಟ್ ಪ್ರೆಸೆಂಟ್ ಅದಾವ. ಓಕೆ, ಸೊ ಇದನ್ನ ಜಸ್ಟ್ ಸ್ಕ್ರೀನ್ ಶಾಟ್ ತಗೊಳ್ರಿ. ಮುಂದೆ ಬಯೋಸ್ಫಿಯರ್ ರಿಸರ್ವ್ಸ್ ಯಾವ್ಯಾವ ಅದಾವ ಇಂಡಿಯಾದಾಗ ಅದನ್ನ ನೋಡೋಣ. ಸೊ ಜಸ್ಟ್ ನೋಡ್ರಿ, ಸ್ಕ್ರೀನ್ ಶಾಟ್ ತಗೊಳ್ರಿ. ಓಕೆ, ಇಲ್ಲಾಂದ್ರೆ ವಿಡಿಯೋ ಇರುತ್ತೆ, ಆಮೇಲೆ ಬರ್ಕೊಡಿ. ಸೊ ದ ನೆಕ್ಸ್ಟ್, ದ ಲಿಸ್ಟ್ ಆಫ್ ಬಯೋಸ್ಫಿಯರ್. ಎನಿ ಎಕ್ಸಾಂಪಲ್? List of biosphere reserve in India. So the list of biospheres in India. So the first one is Nilgiri. The first one is the Nilgiri Biosphere. The Nilgiri Biosphere Reserve. So example ಏನ್ ಮಾಡ್ತಾನಂದ್ರ ದ ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ಸ್ ಲೊಕೇಟೆಡ್ ಆಟ್ ಅಂತ ಕೊಡ್ತಾನೆ. ಹಾಗಾದ್ರೆ ಇದು ಎಲ್ಲಿದೆಪ್ಪ ದ ಲೊಕೇಶನ್ ಆಫ್ ದಿಸ್ ಬಯೋಸ್ಫಿಯರ್? ಸೊ ಸ್ಟೇಟ್ ವೈಸ್ ನಿಮ್ಗೆ ಆಪ್ಷನ್ ಇರುತ್ತೆ. ಸೊ ಅದರಲ್ಲಿ ದ ಬಯೋಸ್ಫಿಯರ್ ರಿಸರ್ವ್, this Nilgiri Biosphere Reserve is present is Tamil Nadu, Kerala, Karnataka. So ನೋಡ್ರಿ, ಸೊ 3 ಸ್ಟೇಟ್ಗೆ ಇದು ಹಂಚ್ಕೊಂಡೆ. ದ ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ಸ್ ಲೊಕೇಟೆಡ್ ಇನ್ 3 states. ಸೊ ತಮಿಳುನಾಡು, ಕೇರಳ ಅಂಡ್ ಕರ್ನಾಟಕ. ಸೊ 3 ಸ್ಟೇಟ್ ಅಲ್ಲಿ ಇದು ಏನೈತಿ ಪ್ರೆಸೆಂಟ್ ಐತಿ ನೀಲಗಿರಿ ಬಯೋಸ್ಫಿಯರ್. ಅಂಡ್ ಗಲ್ಫ್ ಆಫ್ ಮನ್ನಾರ್, ಸೆಕೆಂಡ್ ಒನ್ ಇಸ್ ಗಲ್ಫ್ ಆಫ್ ಮನ್ನಾರ್. ಸೊ ದ ಸೆಕೆಂಡ್ ಒನ್ ಈಸ್ ಗಲ್ಫ್ ಆಫ್ ಮನ್ನಾರ್ ಲೊಕೇಟೆಡ್ ಆಟ್ ತಮಿಳುನಾಡು. ಸೊ ಗೊತ್ತಿರ್ಲಿ, CET ಮತ್ತು ನೀಟ್ ಅಲ್ಲಿ ಕೇಳ್ತಾರ, ಬರ್ತೈತಿ ದ ಲೊಕೇಶನ್. ಸೊ ಎಲ್ಲೈತಪ್ಪ the Gulf of Mannar. The Gulf of Mannar is located at or in Tamil Nadu. ಅದೇ ರೀತಿ ಸುಂದರ್ಬನ್ಸ್, ಥರ್ಡ್ ಒನ್ ಇಸ್
ಸುಂದರ್ಬನ್ ಕಾಡುಗಳು ಅಂತ ಕರೀತಾರೆ. ಸೊ ದ ಸುಂದರ್ಬನ್ ಇಸ್ ಲೊಕೇಟೆಡ್ ಅಟ್ ವೆಸ್ಟ್ ಬೆಂಗಾಲ್. ಸೊ ದ ಸುಂದರ್ಬನ್ ಕಾಡುಗಳು, ಸೊ ಕನ್ನಡದಾಗ ಕನ್ನಡ ಮೀಡಿಯಂ ಇದ್ದವ್ರು ಗೊತ್ತಿರದೈತೆ. ದ ಸುಂದರ್ಬನ್ ಬಯೋಸ್ಫಿಯರ್ ಇಸ್ ಪ್ರೆಸೆಂಟ್ ಇನ್ ದ ವೆಸ್ಟ್ ಬೆಂಗಾಲ್. ಸೊ ವೆಸ್ಟ್ ಬೆಂಗಾಲ್ ಒಳಗಡೆ ಅದು ಪ್ರೆಸೆಂಟ್ ಐತೆ. ನಂದಾದೇವಿ, ಫೋರ್ತ್ ಒನ್ ಇಸ್ Nanda Devi, very important in Karnataka CET as well as NEET exam. Nanda Devi, UK. So what is the full form of UK? United Kingdom. What is the full form of UK? ಏನಪ್ಪ UK ಅಂದ್ರೆ UK Uttarakhand. So ಗೊತ್ತಿರಲಿ, the full form of the UK is Uttarakhand. Okay. So the Nanda Devi is located in Uttarakhand or Uttarakhand antanu ಹೇಳ್ತೀವಿ. And the fifth one is Nokrek. Nokrek biosphere is located at Meghalaya. Meghalaya. So very important ನೋಡ್ರಿ, ಇವು ಹೆಸರೇ ಕೇಳಿರಂಗಿಲ್ಲ ನಾವು, ಎಕ್ಸಾಮ್ದಾಗ ಬಂದ್ಬಿಡ್ತಾವ. CET ಎಕ್ಸಾಮ್ದಾಗ, NEET ಎಕ್ಸಾಮ್ದಾಗ ದ ನೋಕ್ರೇಕ್ ಬಯೋಸ್ಫಿಯರ್. ನೋಕ್ರೇಕ್ ಏನ್ ಅನ್ನೋದ ಗೊತ್ತಿರುವುದಿಲ್ಲ ಮೊದಲೇ ಮಾತು. ದ ನೋಕ್ರೇಕ್ ಈಸ್ ಎ ಬಯೋಸ್ಫಿಯರ್ located in Meghalaya region. Okay. And Simlipal, the sixth one is the very important Simlipal. Simlipal or Pal. The Simlipal located at Orissa. The Simlipal is located at or in Orissa. So ಗೊತ್ತಿರಲಿ, ಹಂಗಂದ್ರೆ ಭಾಳ ಬರ್ತಾವ. ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಸೊ ಯಾವ್ಯಾವ ಇಂಪಾರ್ಟೆಂಟ್ ಅದಾವ. ಸೊ ದ ಲಿಸ್ಟ್ ಆಫ್ ಬಯೋಸ್ಫಿಯರ್ಸ್ ಪ್ರೆಸೆಂಟ್ ಇನ್ ಇಂಡಿಯಾ. ಸೊ ಇಂಡಿಯಾದಾಗ ಇರುವಂತ ಇಂಪಾರ್ಟೆಂಟ್ ಬಯೋಸ್ಫಿಯರ್ಸ್, ಎಕ್ಸಾಮ್ದಾಗ ಕೇಳಿದಂತ ಬಯೋಸ್ಫಿಯರ್ಸ್. ನೀಲ್ಗಿರಿ. ಸೊ ದ ನೀಲ್ಗಿರಿ ಬಯೋಸ್ಫಿಯರ್ಸ್ ಲೊಕೇಟೆಡ್ ಇನ್ 3 states. ಗೊತ್ತಿರಲಿ, ತಮಿಳುನಾಡು, ಕೇರಳ, ಕರ್ನಾಟಕ. Second one is the Gulf of Mannar, Tamil Nadu. Then Sundarbans, West Bengal. Nanda Devi, Uttarakhand. Nokrek and Meghalaya. And the finally Simlipal is located in Orissa. So these are the very important biosphere. So exam daga idra ಬಗ್ಗೆ ಕೇಳ್ಯಾರ. ಸೊ ಅದಕ್ಕೆ ಇದನ್ನು ಸೆಲೆಕ್ಟ್ ಮಾಡೀನಿ, ಗೊತ್ತಿರಲಿ, ಬರ್ತಾವ. ವೆರಿ ಇಂಪಾರ್ಟೆಂಟ್. ಓಕೆ. ಸೊ ಜಸ್ಟ್ ಇದರದ್ದು ಸ್ಕ್ರೀನ್ಶಾಟ್ ಅನ್ನ ತಗೊಳ್ರಿ. ಸೊ ಸ್ಕ್ರೀನ್ಶಾಟ್ ತಗೊಳ್ರಿ, ಆಮೇಲೆ ಹೇಳ್ರಿ ನಂಗೆ ತಗೊಂಡಿಂದ. ಓಕೆ, ತಗೊಂಡ್ರೆ ಸ್ಕ್ರೀನ್ಶಾಟ್ ತಗೊಂಡ್ರೆ ಗರ್ಲ್ಸ್ ಎಲ್ಲರೂ? ತಗೊಂಡಿರಾ? ಸೊ ಇದು ಕರೆಂಟ್ ಇವೆಂಟ್ಸ್ ಅಲ್ಲಿ ಬರುತ್ತೆ ಇದು. ಸೊ ಯಾವುದು ಎಲ್ಲಿ ಪ್ರೆಸೆಂಟ್ ಐತಿ ಅಂತ ಕೇಳ್ತಾರೆ, ಗೊತ್ತಿಲ್ಲ. ಓಕೆ. ಅಂಡ್ ದ ನೆಕ್ಸ್ಟ್ ಒನ್ ಇಸ್ ದ ಲಿಸ್ಟ್ ಆಫ್ ನ್ಯಾಷನಲ್ ಪಾರ್ಕ್ ಲೊಕೇಟೆಡ್ ಇನ್ ಇಂಡಿಯಾ. ಸೊ ಹಂಗಾರ ಯಾವ್ಯಾವ ನ್ಯಾಷನಲ್ ಪಾರ್ಕ್ಸ್ ಬರ್ತಾವ? ದ ಲಿಸ್ಟ್ ಆಫ್ ನ್ಯಾಷನಲ್ ಪಾರ್ಕ್. ಕರ್ನಾಟಕದಾಗ ಯಾವ್ಯಾವ ಅದಾವ ಹೇಳ್ರಮ್ಮ ನ್ಯಾಷನಲ್ ಪಾರ್ಕ್ ಇನ್ ಕನ್ನಡ, ಸಾರಿ ಇನ್ ಕರ್ನಾಟಕ? ಬನ್ನೇರುಘಟ್ಟ. ಬನ್ನೇರುಘಟ್ಟ. Okay. So the national park. National parks in India. Okay, understood. So totally 90 national parks in India. So the first national park. So name the first national park in India. So ಯಾವ್ದಪ್ಪ ಫಸ್ಟ್ ನ್ಯಾಷನಲ್ ಪಾರ್ಕ್ ಇಂಡಿಯಾದಾಗ ಮಾಡಿದ್ದು ಯಾವುದು ಮತ್ತು ಎಲ್ಲೇ? ಅದು ಕರ್ನಾಟಕ CET ಮತ್ತು NEET ಅಲ್ಲಿ ಎರಡು ಕಡೆ ಕೇಳ್ಯಾರ. ಸೊ ಗೊತ್ತಿರಲಿ, ದ ಫಸ್ಟ್ ಇಂಡಿಯನ್ ನ್ಯಾಷನಲ್ ಪಾರ್ಕ್. ಫಸ್ಟ್ ಇಂಡಿಯನ್ ನ್ಯಾಷನಲ್ ಪಾರ್ಕ್. The first Indian national park is Jim Corbett.
ಕೇಳಿರ ಹೆಸರು ಜೇಮ್ ಕಾರ್ಬೆಟ್, ವೆರಿ ಇಂಪಾರ್ಟೆಂಟ್ ನ್ಯಾಷನಲ್ ಪಾರ್ಕ್. ಜೇಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ located at UP, located at UP, established in 1936. So the very important information of Karnataka CET and NEET exam. So ಎರಡಕ್ಕೂ ಇಂಪಾರ್ಟೆಂಟ್ ನೋಡ್ರಿ. ದ ಫಸ್ಟ್ ನ್ಯಾಷನಲ್ ಪಾರ್ಕ್ ಇನ್ ಇಂಡಿಯಾ. ಸೊ ಯಾವ್ದಪ್ಪ ಅಂತಂದ್ರೆ ಜೇಮ್ ಕಾರ್ಬೆಟ್. ಸೊ ಹೆಸರು ಗೊತ್ತಿರಲಿ, ಜೇಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಲೊಕೇಟೆಡ್ ಅಟ್ ಉತ್ತರ ಪ್ರದೇಶ್ ಅಂಡ್ ಎಸ್ಟಾಬ್ಲಿಷ್ಡ್ ಇನ್ 1936. 1936ರಲ್ಲಿ ಫಸ್ಟ್ ಟೈಮ್ ನ್ಯಾಷನಲ್ ಪಾರ್ಕ್ ಮಾಡ್ತಾರ ಟು ಕನ್ಸರ್ವ್ ದ ಅನಿಮಲ್ಸ್ ಅಂಡ್ ದ ಪ್ಲಾಂಟ್ಸ್. ಬಿಕಾಸ್ ಇನ್ ಸಿಟು ಅಂದ್ರೆ ಏನು, ದ ಕನ್ಸರ್ವೇಶನ್ ಆಫ್ ದ ಆರ್ಗಾನಿಸಮ್ಸ್ ಇನ್ ದೇರ್ ದ ನ್ಯಾಚುರಲ್ ಹ್ಯಾಬಿಟ್ಯಾಟ್ ಅಂತ ಹೇಳಿದ್ವಿ. ಸೊ ದ ಫಸ್ಟ್ ನ್ಯಾಷನಲ್ ಪಾರ್ಕ್ is ಜೇಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್. ಗೊತ್ತೆ. ಅಂಡ್ ಇನ್ ಕರ್ನಾಟಕ, ಸೊ ಕರ್ನಾಟಕ ಒಳಗಡೆ ಬರುವಂತ ನ್ಯಾಷನಲ್ ಪಾರ್ಕ್ ಯಾವ್ಯಾವು? ಸೊ ದ ಫಸ್ಟ್ ಒನ್ is ಬನ್ನೇರುಘಟ್ಟ. ಬನ್ನೇರುಘಟ್ಟ. ಸೊ ಎಲ್ಲೈತಪ್ಪ ಇದು? ಇಲ್ಲೇ ಕರ್ನಾಟಕ ಅಂತ ಬರೀತೀವಿ. ಸೊ ಕರ್ನಾಟಕ ಒಳಗಡೆ ಎಲ್ಲೇ ಬರುತ್ತೆ? ಯಾವ ಜಿಲ್ಲೆದಾಗ ಐತಿ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್? ಯಾವ ಡಿಸ್ಟಿಕ್ ಅಲ್ಲಿ ಇದೆ ಅದು? ಬನ್ನೇರುಘಟ್ಟ ಗದಗ್ನಾಗ ಐತೆ, ಧಾರವಾಡದಂಗ ಐತೆ, ಏನು ಮೈಸೂರು ಜಿಲ್ಲಾ? ಬನ್ನೇರುಘಟ್ಟ. ಓಕೆ, ನೋಡ್ರಿ ಎಲ್ಲಿ ಬರ್ತೈತಿ. ದೆನ್ ಕುದುರೆಮುಖ. ಕುದುರೆಮುಖ ಕರ್ನಾಟಕದಾಗಿರುವಂತ, ಹೌದಾ? ನೆಕ್ಸ್ಟ್ ಸೈಲೆಂಟ್ ವ್ಯಾಲಿ, ಥರ್ಡ್ ಒನ್. ಸೈಲೆಂಟ್ ವ್ಯಾಲಿ ಯಾವ ಸ್ಟೇಟ್ನಾಗ ಬರುತ್ತೆ ಇದು? ಸೈಲೆಂಟ್ ವ್ಯಾಲಿ ಇಸ್ ಲೊಕೇಟೆಡ್ ಅಟ್ ಕೇರಳ. Silent Valley is located at Kerala. Fourth one is Kaziranga, very important. Kaziranga, ಕೆಳ ನೋಡ್ರಿ ಬಹಳ ಸರಿ ಕರ್ನಾಟಕ ಸೀಟ್ ದಾಗ ಬಂದಂತ ಕ್ವಶನ್. Kaziranga National Park is located at Assam. So Assam ಅಲ್ಲಿ ಬಹಳ ಫೇಮಸ್ ಇದು. And the fifth one is Gir National Park. So the Gir National Park, Gujarat. So the Gir National Park, Gujarat. And finally the Jim Corbett, sixth one is Jim Corbett. So the Jim Corbett National Park located at Uttar Pradesh. So ಗೊತ್ತಿರಲಿ about the national park. So ಎಕ್ಸಾಮಿಗೆ ಕೇಳುವಂತ ನ್ಯಾಷನಲ್ ಪಾರ್ಕ್ಸ್ ಯಾವ್ಯಾವಪ್ಪ ಬಹಳಷ್ಟು ಅಂದ್ರೆ ಬಹಳಷ್ಟು ಸರಿ ಕೇಳಿದ್ದು ಬನ್ನೇರುಘಟ್ಟ, ಕರ್ನಾಟಕ ಸಿಇಟಿ ಕ್ವಶನ್. So the Bannerghatta and Kudremukha, Silent Valley. So the Silent Valley National Park is located in Kerala, and the Kaziranga in Assam. Then the Gir National Park, Gujarat, and the first national park, Jim Corbett National Park, is located in Uttar Pradesh. So ಇವು ಏನದ ಅಂದ್ರ ಸೊ ಎಕ್ಸಾಮಿಗೆ ಕೇಳಿದಂತ ಮತ್ತು ಕೇಳುವಂತ ನ್ಯಾಷನಲ್ ಪಾರ್ಕ್ಸ್ ಗೊತ್ತಿರ್ಲಿ. ಸೊ ಜಸ್ಟ್ ಇದರದ್ದು ಒಂದು ಏನಪ್ಪಾ ಅಂತಂದ್ರ ಸ್ಕ್ರೀನ್ ಶಾಟ್ ಅನ್ನ ನೀವು ತಗೋಬಹುದು. ಓಕೆ, ಸೊ ದ ವೆರಿ ಇಂಪಾರ್ಟೆಂಟ್ ನ್ಯಾಷನಲ್ ಪಾರ್ಕ್. ಇನ್ನು ಬಹಳಷ್ಟು ನ್ಯಾಷನಲ್ ಪಾರ್ಕ್ ಅದಾವ. ಸೊ ಅದನ್ನು ಸಹ ನೋಡೋಣ, ಬರಿತೀನಿ. ಸೊ ನೀವು ಬರ್ಕೊಳ್ರಿ. ಸೊ ಇಷ್ಟು ಸ್ಕ್ರೀನ್ ಶಾಟ್ ತಗೊಳ್ರಿ. ಫಸ್ಟ್ ಇವು ಎಲ್ಲಾನು ಸ್ಕ್ರೀನ್ ಶಾಟ್ ತಗೊಳ್ರಿ. ನೆಕ್ಸ್ಟ್ ಮತ್ತೆ ಬೇರೆ ನ್ಯಾಷನಲ್ ಪಾರ್ಕ್ಸ್ ಅದಾವ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಸೊ ಹಿಯರ್ ಕಾಜಿರಂಗ ನ್ಯಾಷನಲ್ ಪಾರ್ಕ್. ಸೊ ಒಂದು ಕ್ವಶನ್ ಇಲ್ಲಿ ನೀಟ್ ಎಕ್ಸಾಮ್ ಅಲ್ಲಿ ಕೇಳಿದ್ದು, ಕಾಜಿರಂಗ ನ್ಯಾಷನಲ್ ಪಾರ್ಕ್ ಇಸ್ ಫೇಮಸ್ ಫಾರ್.
for the conservation of the rhinoceros. So rhinoceros ಅನ್ನ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಅಲ್ಲಿ ಪ್ರೊಟೆಕ್ಟ್ ಮಾಡ್ತಾರ. ಅಂಡ್ ಅದೇ ರೀತಿ ಗುಜರಾತ್ ಅಲ್ಲಿ ಇರುವಂತದ್ದು ಯಾವಪ್ಪ ಇನ್ ದಿ ಗುಜರಾತ್ ಗಿರ್ ನ್ಯಾಷನಲ್ ಪಾರ್ಕ್. ದ ಗಿರ್ ನ್ಯಾಷನಲ್ ಪಾರ್ಕ್ ಇಸ್ ಫೇಮಸ್ ಫಾರ್ ದ ಕನ್ಸರ್ವೇಷನ್ ಆಫ್ ದ ಲಯನ್. ಸೊ ಲಯನ್ಸ್ ಅನ್ನ ಇಲ್ಲಿ ಕನ್ಸರ್ವೇಷನ್ ಮಾಡ್ತಾರ ಗೊತ್ತಿರ್ಲಿ. ಅಂಡ್ ಟೈಗರ್ಸ್ ಯಾವ್ದೈತಿ ಸುಂದರ್ಬನ್ಸ್ ಇತ್ತಲ್ಲ, ಸೊ ಅದು ಟೈಗರ್ಸ್ ಗೆ ಬರ್ತೈತಿ ಹೇಳಿ. ಅಂಡ್ ದ ಅದರ್ ನ್ಯಾಷನಲ್ ಪಾರ್ಕ್ ಬಗ್ಗೆ ನಾವು ಚರ್ಚೆ ಮಾಡೋಣ. ಸೊ ಬೇರೆ ಬೇರೆ ಕರ್ನಾಟಕದಾಗಿನೂ ಬಹಳಷ್ಟು ಅದಾವ. ನಾವು ಚರ್ಚೆ ಮಾಡಿದ್ವಿ ಜಸ್ಟ್ ಫೇಮಸ್ ನ್ಯಾಷನಲ್ ಪಾರ್ಕ್ ಇನ್ ಕರ್ನಾಟಕ. ಸೊ ಅದರ್ ನ್ಯಾಷನಲ್ ಪಾರ್ಕ್ಸ್ ಅಂದ್ರೆ ಯಾವ್ಯಾವ ಬರ್ತಾವಪ್ಪ? ನಾಗರಹೊಳೆ, ಹೌದಾ? ನಾಗರಹೊಳೆ. ಸೊ ದ ನಾಗರಹೊಳೆ ನ್ಯಾಷನಲ್ ಪಾರ್ಕ್, ಸೊ ಕರ್ನಾಟಕ ಗೊತ್ತಿರಲಿ. ಮತ್ತು ಯಾವ್ದಪ್ಪ? ಬಂಡೀಪುರ್ ನ್ಯಾಷನಲ್ ಪಾರ್ಕ್, ಕರ್ನಾಟಕ, ಲೊಕೇಟೆಡ್ ಅಟ್ ಭದ್ರಾ. ಸೊ ಇದು ಒಂದ್ಸರ್ತಿ ಕರ್ನಾಟಕ ಸ್ಟೇಟ್ದಾಗ ಬಂದೈತೆ ಭದ್ರಾ ನ್ಯಾಷನಲ್ ಪಾರ್ಕ್. ಶರಾವತಿ, ಸೊ ದ ಶರಾವತಿ ನ್ಯಾಷನಲ್ ಪಾರ್ಕ್, ಸೊ ಅದು ಸಹ ಕರ್ನಾಟಕದಾಗ ಐತಿ. ರಂಗನತಿಟ್ಟು, ಸೊ ಕರ್ನಾಟಕ. ಎಲ್ಲವೂ ಪಾಪಿಕೊಂಡ, ವೆರಿ ಇಂಪಾರ್ಟೆಂಟ್. ಪಾಪಿಕೊಂಡ ನೋಡ್ರಿ, ಇಂಥವ್ ಕೇಳ್ಬಿಡ್ತಾರೆ ಎಕ್ಸಾಮ್ದಾಗ. ಸೊ ದ ಪಾಪಿಕೊಂಡ ನ್ಯಾಷನಲ್ ಪಾರ್ಕ್ ಇಸ್ ಲೊಕೇಟೆಡ್ ಇನ್ ಡ್ಯಾಶ್ ಅಂತ ಕೊಡ್ತಾನೆ. ಸೊ ಪಾಪಿಕೊಂಡ ಎಲ್ಲಿ ಐತಿ ಯಾರಿಗೆ ಗೊತ್ತವ? ಆಂಧ್ರ ಪ್ರದೇಶ್. ಪಾಪಿಕೊಂಡ. ಭರತ್ಪುರ್, ವೆರಿ ಇಂಪಾರ್ಟೆಂಟ್. ಭರತ್ಪುರ್. So the Bharatpur National Park is located in Rajasthan. So ಗೊತ್ತಿರ್ಲಿ, ಇವು ಸಹ ಇಂಪಾರ್ಟೆಂಟ್ ಅದಾವ. ಸೊ ದ ನಾಗರಹೊಳೆ, ಬಂಡೀಪುರ್, ಭದ್ರಾ, ಶರಾವತಿ, ರಂಗನತಿಟ್ಟು ಕರ್ನಾಟಕದಾಗ ಇರುವಂತ ನ್ಯಾಷನಲ್ ಪಾರ್ಕ್. ಪಾಪಿಕೊಂಡ ಕೇಳ ನೋಡ್ರಿ. ದ ಪಾಪಿಕೊಂಡ ನ್ಯಾಷನಲ್ ಪಾರ್ಕ್ ಇಸ್ ಲೊಕೇಟೆಡ್ ಇನ್ ಆಂಧ್ರ ಪ್ರದೇಶ್, ಭರತ್ಪುರ್. ಸೊ ದ ಭರತ್ಪುರ್ ನ್ಯಾಷನಲ್ ಪಾರ್ಕ್ ಎಲ್ಲಿಪ್ಪ ಅಂದ್ರೆ ಸೊ ರಾಜಸ್ಥಾನಲ್ಲಿ ಇದೆ. ಸೊ ಗೊತ್ತಿರ್ಲಿ. ಸೊ ದೀಸ್ ಆರ್ ದಿ ವೆರಿ ಇಂಪಾರ್ಟೆಂಟ್ ನ್ಯಾಷನಲ್ ಪಾರ್ಕ್. ಟೋಟಲಿ 90 ಅದಾವ. ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಸೊ ಯಾವ್ಯಾವ ಕೇಳ್ಯಾರ ಅದ್ರ ಬಗ್ಗೆ ನಾವು ಇಲ್ಲಿ ಚರ್ಚೆ ಮಾಡಿದ್ವಿ. ಸೊ ಗೊತ್ತಿರ್ಲಿ, ಸ್ಕ್ರೀನ್ ಶಾಟ್ ತಗೊಳ್ರಿ. Okay, and about the wildlife sanctuary. So the next heading is wildlife sanctuary. So the wildlife sanctuary. So the national area smaller than the national park. So totally 448 wildlife sanctuaries. Okay. So ಗೊತ್ತಿರ್ಲಿ wildlife sanctuary. Just ಇಷ್ಟು ಗೊತ್ತಿರ್ಲಿ. ಓಕೆ, 448. ಓಕೆ, ಸೊ ಜಸ್ಟ್ ಇವು ಏನಪ್ಪಾ ಅಂತಂದ್ರ the examples for the in situ conservation. So just ಇನ್ನೊಂದ್ಸರ್ತಿ ಹೇಳ್ತೀನಿ. In situ conservation means